ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತು ವೀಕೆಂಡ್ ಸ್ಪೆಷಲ್ ಅಂತ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟರ್ ನಾನ್ ಆ್ಯಂಡ್ ಅದ್ರ ಕಾಂಬಿನೇಷನ್ ಆಗಿ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು ಮತ್ತು 1 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಕ್ಕ ಕಪ್ಪಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ, ಬಟ್ ಆ ಕ್ಲಿಪ್ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ. ಅದಾದಮೇಲೆ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು, ಅಂದರೆ ಹಾಲು ಸ್ವಲ್ಪ ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತ ಕಲಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹೆಲ್ತಿ ವರ್ಷನ್ನಲ್ಲಿ ನೀವು ನಾನ್ ಮಾಡ್ಕೋಬೇಕಂತಂದರೆ 2 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ಇಲ್ಲ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿನೇ ನಮಗೆ ಬಟರ್ ನಾನ್ ಮಾಡ್ಕೋಬೇಕು ಅನ್ನೋದಾದರೆ ನೀವು 2 ಕಪ್, ಅಂದರೆ ನೀವು ಎಷ್ಟು ಮಾಡ್ಕೋಬೇಕು ಅಂತಿದ್ರೆ ಅಷ್ಟು ಕೂಡ ನೀವು ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಳೋದು. ಮೈದಾ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಏನಾಗುತ್ತಂದ್ರೆ ತುಂಬ ರುಚಿಯಾಗಿ ಬರುತ್ತೆ. ಆ್ಯಕ್ಚುಲಿ ರೆಸ್ಟೋರೆಂಟ್ಸಲ್ಲೆಲ್ಲ ಮಾಡೋದು ಕಂಪ್ಲೀಟಾಗಿ ಮೈದಾ ಹಿಟ್ಟಲ್ಲಿನೇ, ಅದಕ್ಕೆ ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಸೊ ನಮಗೆ ಮೈದಾ ಹಿಟ್ಟಲ್ಲಿ ಬೇಡ, ಸ್ವಲ್ಪ ನಮಗೆ ಹೆಲ್ದಿ ವರ್ಷನಲ್ಲಿ ತಿನ್ನೋಕೆ ಇಷ್ಟ ಅನ್ನೋದಾದರೆ ನೀವು ಗೋಧಿ ಹಿಟ್ಟನ್ನು ಟ್ರೈ ಮಾಡ್ಬೋದು. ಬಟ್ ಮೈದಾ ಹಿಟ್ಟಷ್ಟು ರುಚಿ ಬರಲ್ಲ ಇದು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು ಎರಡನ್ನೂ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಮಿಡಲ್ ಹಾಲನ್ನು ಹಾಕ್ಕೊತ ನಾವು ಕಲಿಸ್ಕೊತಾ ಇದ್ದೀವಿ. ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಇದನ್ನ ಮಿದಿಬೇಕು. ಅಂದರೆ ನೋಡ್ತಾ ಇದ್ದೀರಾ ಎಷ್ಟು ಸಖತ್ ಸಾಫ್ಟಾಗಿರಬೇಕು ಹಿಟ್ಟು ಅನ್ನೋದು. ಈ ಥರ ಲಾಸ್ಟಿಗೆ ಸಾಫ್ಟಾಗಿ ಕಲಿಸಿದ ನಂತರ ಈ ಥರ ನಿಮಗೆ ಕಾಣ್ತಿದೆ ಅನಿಸುತ್ತಾ. ಸೊ ಈ ಥರ ಮಾಡಿ ಲಾಸ್ಟಿಗೆ ಸ್ವಲ್ಪ ಮೇಲೆ ಆಯಿಲ್ ಹಾಕಿ ಇದನ್ನು ಮಿನಿಮಮ್ 1 ಅವರ್ ಆದರೂ ನೆನೆಸಬೇಕು. ಅಂದರೆ 2 hours 3 hours ಚೆನ್ನಾಗಿ, ಅಂದರೆ ನೆನೆದಷ್ಟು ಚೆನ್ನಾಗಿ ಬರುತ್ತೆ ನಾನ್ ಅನ್ನೋದು. ಬಟ್ ಇಲ್ಲಿ ನನಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ 1 ಅವರ್ ಅಷ್ಟೇ ನೆನೆಸ್ಕೋತಿದ್ದೀನಿ. ಇದನ್ನ ನಾವು ಮುಚ್ಚಿ ಸೈಡಿಗೆ ಎತ್ತಿಟ್ಬಿಡೋಣ. ಇವಾಗ ಪನ್ನೀರ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ 2 ಟೊಮೊಟೊ, ನಿಮಗೆ ಹುಳಿ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ 3 ಕೂಡ ತೊಗೋಬೋದು. ಮೊದಲು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು ಪಾತ್ರೆಗೆ 1-2 ಸ್ಪೂನ್ ಆಯಿಲ್ ಹಾಕಿ ಕಟ್ ಮಾಡಿರೋಂಥ ಈರುಳ್ಳಿ, 1 ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ನಾವು ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ಹಾಕೋಣ. ಅದರ ಜೊತೆ ಸ್ಪೈಸಸ್ ಹಾಕಬೇಕು. 1 ಏಲಕ್ಕಿ, 2 ಲವಂಗ, ಅದೇ ರೀತಿ ಸ್ವಲ್ಪ ಚಕ್ಕೆನ ಹಾಕ್ತಾಯಿದ್ದೀನಿ. ನಿಮಗೆ ಗರಂ ಮಸಾಲ ಎಲ್ಲ ಇಷ್ಟ ಆಗಲ್ಲ ಅಂತಂದರೆ ಇಷ್ಟ ಹಾಕ್ಕೊಳ್ಳಿ. ನಿಮಗೆ ಗರಂ ಮಸಾಲ ಫ್ಲೇವರ್ ಎಲ್ಲ ಇಷ್ಟ ಆಗುತ್ತೆ ಅಡುಗೆಯಲ್ಲಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ನಾನು ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಕ್ವಾಂಟಿಟಿಗೆ ತಕ್ಕ ಹಾಗೆ ನೀವು ಮಸಾಲಸ್ನೆಲ್ಲ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಕಪ್ ಆಗೋವಷ್ಟು ನೀರನ್ನು ಹಾಕಿ ಇದನ್ನು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ, ಅಂದರೆ ನೀರೆಲ್ಲ ಇಂಗೋವರೆಗೂ. ಇದನ್ನಿವಾಗ ಕೂಲ್ ಆಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವಿಲ್ಲಿ ಪನ್ನೀರನ್ನು ರೆಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಅಂದರೆ ನನ್ನ ಹತ್ರ ಪನ್ನೀರು ಸ್ಲೈಸಸ್ ಆಗಿರೋದಿತ್ತು, ಸೊ ನಾನು ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದು ಸಿಗುತ್ತೋ ಅದರಲ್ಲೇ ನೀವು ಮಾಡ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ಆಯಿಲನ್ನು ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಲಿ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಮತ್ತು ಈ ಪನ್ನೀರನ್ನು ಹಾಕಿದ್ದೀನಿ. ಇನ್ನೊಂದು, ಈ ಪನ್ನೀರನ್ನು ಅಂದರೆ ಬೇಗ ತಳ ಹಿಡಿಯುತ್ತೆ ಇದು ಪನ್ನೀರು. ಅದಕ್ಕೋಸ್ಕರ ನೀವು ಹಾಕಿದ ತಕ್ಷಣವೇ ಅಂದರೆ ಪದೇ ಈ ಥರ ಮಗಚಾಗ್ತಾ ಇರಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಏನು ಬೇಡ, ಒಂದು 2-3 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಾವು ಇದೇ ಎಣ್ಣೆಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ಅಷ್ಟರೊಳಗಡೆ ಈ ಕೂಲಾಗಿರೋಂಥ ಮಸಾಲೆನ ರುಬ್ಕೊಳ್ಳೋಣ ಬನ್ನಿ. ಇದನ್ನೆಲ್ಲ ಒಂದು ಜಾರ್ಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು, ಅದಾದ ನಂತರ ಗೋಡಂಬಿ ಮತ್ತು ಬಾದಾಮಿನ ನಾನು ಬೆಳಗ್ಗೆನೇ ನೆನೆಸಿದ್ದೆ. ಸೊ ಅದನ್ನು ಹಾಕಿ ರುಬ್ಕೊಂಡ ನಂತರ ಅಷ್ಟರೊಳಗಡೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು. ಸೊ ಅದಕ್ಕೆ ನಾನು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ.
ಇದಕ್ಕೆ ಇವಾಗ 1½ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಆವಾಗಲೇ ರುಬ್ಬಬೇಕಾದ್ರೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಖಾರದ ಪುಡಿನ ಹಾಕ್ಕೋಬೋದು. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ ಹಾಕೋತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾವು ಲೈಟಾಗಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋದೇನೂ ಬೇಡ, ಯಾಕಂದರೆ ನಾವು ಆಲ್ರೆಡಿ ಮಸಾಲೆನೆಲ್ಲ ಚೆನ್ನಾಗಿ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ತಡ ಹಿಡಿಯುತ್ತೆ. ಸೊ ಆದ್ದರಿಂದ ನೀವು ಸ್ವಲ್ಪ ಈ ಥರ ಕೈ ಆಡ್ಕೊತಾನೆ ಇರಬೇಕು. ಲಾಸ್ಟಿಗೆ ನಾವು ಇಲ್ಲಿ ಪನ್ನೀರನ್ನು ಹಾಕಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಒಂದು ಟೈಮ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಲಾಸ್ಟಿಗೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಓಕೆ, ಅದನ್ನೇ ಹಾಕ್ಕೊಳ್ಳಿ. ಬಟ್ ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ, ಸೊ ಅದಕ್ಕೆ ನಾನಿಲ್ಲಿ ಹಾಲಿನ ಕೆನೆನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ಅಂದರೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಹೊರಗಡೆ ರೆಸ್ಟೋರೆಂಟಲ್ಲಿ ತಿಂತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ನಾನ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾವು ಅಂದರೆ ದೊಡ್ಡ ಇರುತ್ತಲ್ಲ ಅದಕ್ಕೂ ಮತ್ತು ಲಟ್ಟಣಿಗೆ ಎರಡಕ್ಕೂ ಕೂಡ ಮೊದಲು ಆಯಿಲನ್ನು ಸ್ಪ್ರೆಡ್ ಮಾಡ್ಕೋಬೇಕು. ನನ್ನ ಹತ್ರ ಈ ಥರ ಲಟ್ಟಣಿಗೆ ಇತ್ತಂದರೆ ಕವರ್ ಕಟ್ಟಿರೋದು, ಸೊ ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾವು ಈ ನಾನನ್ನು ಉದ್ದಬೇಕಾದ್ರೆ ಯಾವ ರೀತಿ ಅಂದರೆ ಎಲ್ಲ ಕಡೆ ಕೂಡ ಸಮ ಪ್ರಮಾಣದಲ್ಲಿನೇ ಹಿಟ್ಟಿರಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗೆ ಇದ್ರೆ ಏನಾಗುತ್ತೆ, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇವಾಗ ನಾನನ್ನು ಯಾವ ರೀತಿ ಬೇಯಿಸ್ಕೊಳ್ಳೋದು ಅಂತ ನೋಡಿ. ಮೊದಲು ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನ್ ಸ್ಟಿಕ್ಕಲ್ಲಿ ಮಾಡಬೇಕಾದ್ರೆ ಒಂದು ರೀತಿ ಬೇಯಿಸ್ಕೊಳ್ಳೋದು. ಅದಾದ ನಂತರ ಇದೇ ಹಂಚಲ್ಲಿನೇ ಮಾಡಿಕೊಂಡು ಈಗ ಪುಲ್ಕ ಮಾಡೋಕ್ಕೆಲ್ಲ ಬರುತ್ತಲ್ಲ, ಸೊ ಅದರಲ್ಲಿ ಯಾವ ರೀತಿ ಮಾಡೋದು. ಸೊ ಒಟ್ಟೊಂದು 2-3 ವಿಧಾನದಲ್ಲಿ ಈ ನಾನನ್ನು ಮಾಡ್ತಾರೆ. ಸೊ ನಾನು ನೆಕ್ಸ್ಟ್ ಇನ್ನೊಂದು ಸರಿ ಮಾಡಿದಾಗ ಬೇರೆ ಥರ ತೋರಿಸ್ತೀನಿ. ಇದು ನಾರ್ಮಲ್ಲಾಗಿ ಮನೆಯಲ್ಲೇ ಇರೋಂಥ ಹಂಚನ್ನು ಯೂಸ್ ಮಾಡಿಕೊಂಡು ಮಾಡೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ. ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾವಿವಾಗ ಇದ್ರ ಮೇಲೆ ಬೆಣ್ಣೆನ ಕರಗಿಸಿ ಹಾಕೋಬೇಕು. ನಾನು ಸ್ವಲ್ಪ ಅಂದರೆ ಮತ್ತೆ ಜಾಸ್ತಿ ಕರಗಿಸ್ಬೇಡಿ, ಯಾಕಂದರೆ ಅದು ಮತ್ತೆ ತುಪ್ಪ ಥರ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಬೆಣ್ಣೆನೇ ನಿಮ್ಮ ಹತ್ರ ಆಗಲಿಲ್ಲ ಟೈಮ್ ಅಂದರೆ ಬೆಣ್ಣೆ ಹಾಕಿದರೂ ಕೂಡ ಚೆನ್ನಾಗೇ ಇರುತ್ತೆ. ನೋಡಿದ್ರಲ್ವಾ, ನಾವು ಹೊರಗಡೆ 100 ರೂಪಾಯಿ ಕೊಟ್ಟು ತಿನ್ನೋದಕ್ಕಿಂತ ಮನೇಲೆಲ್ಲ ಹೆಲ್ತಿ ವರ್ಷನಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಸಪೋರ್ಟ್ ಮೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.